हेलो गाइस ಹೇಗಿರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರಾ ಅನ್ಕೊಂಡಿದ್ದೀನಿ ಗೈಸ್ ನೋಡಿ ಇವತ್ತಿನ ವಿಡಿಯೋನಲ್ಲಿ ಜಸ್ಟ್ 2 ನಿಮಿಷದಲ್ಲೇ ಅಪ್ ಟು 5 ಲಕ್ಷ ರೂಪಾಯಿ ವರೆಗೆ ಇನ್ಸ್ಟಂಟ್ ಆಗಿ ಸಾಲ ಕೊಡುವಂತ ಆಪ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಏನಾದರೂ ತುಂಬಾ ಕಷ್ಟ ಇದೆ ಅಂತಂದ್ರೆ ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ ಅಂತಂದ್ರೆ ನಿಮಗೆ ತಕ್ಷಣ ಸಾಲದ ಅವಶ್ಯಕತೆ ಇದೆ ದುಡ್ಡಿನ ಅವಶ್ಯಕತೆ ಇದೆ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಂಟ್ ಆಗಿ 5 ಲಕ್ಷ ರೂಪಾಯಿ ವರೆಗೆ ಸಾಲನ ಕೊಡುತ್ತೆ ಅಂಡ್ 100% ಡಿಜಿಟಲ್ ಪ್ರಾಸೆಸ್ ಇಲ್ಲಿ ಇರುತ್ತೆ ಗೈಸ್ ಅಂಡ್ ಲೋನ್ ನ ನೀವು ಇನ್ಸ್ಟಂಟ್ ಆಗಿ ರೀಪೇಮೆಂಟ್ ಕೂಡ ಮಾಡ್ಕೋಬಹುದು ಅಂಡ್ ಇಲ್ಲಿ ಒಳ್ಳೆ ರೀಪೇಮೆಂಟ್ ಟೆನ್ಯೂರ್ಸ್ ಕೂಡ ನಿಮಗೆ ಕೊಡ್ತಾ ಇದ್ದಾರೆ ಅಪ್ ಟು 5 ವರ್ಷದವರೆಗೆ ಈ ಒಂದು ಲೋನ್ ನ ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ ಅಂಡ್ ಅದು ಕೂಡ ಅಫೋರ್ಡಬಲ್ ಇಂಟ್ರೆಸ್ಟ್ ರೇಟ್ ಜೊತೆಗೆ ಅಂದ್ರೆ ತುಂಬಾ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ನೀವು ಲೋನ್ ನ ತಗೊಬಹುದು ನೀವು EMIs ಗಳಾಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು ಆ ಒಂದು ಲೋನ್ ನ ಅಂಡ್ ಇಲ್ಲಿ ನೀವು ರೆಫರ್ ಮಾಡಿ ಕೂಡ ಚೆನ್ನಾಗಿ ಅರ್ನಿಂಗ್ ಕೂಡ ಮಾಡ್ಕೋಬಹುದು ಸೊ ಅಪ್ಲಿಕೇಶನ್ ಯಾವುದು ಯಾವ ರೀತಿಯಾಗಿ ಇಲ್ಲಿ ಸಾಲ ಕೊಡುತ್ತೆ 5 ಲಕ್ಷ ರೂಪಾಯಿ ವರೆಗೆ ಯಾವ ರೀತಿಯಾಗಿ ನೀವು ಇಲ್ಲಿ ಸಾಲ ತಗೋಬಹುದು ಸ್ಯಾಲರಿಡ್ ಪರ್ಸನ್ಸ್ ಗೆ ಇಲ್ಲಿ ಮೇನ್ ಆಗಿ ಸಾಲನ ಕೊಡ್ತಾ ಇದೆ ಸೊ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ನಿಮಗೆ ಅಪ್ಲೈ ಮಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಇದರಿಂದ ನಾನು ಹಾಕುವಂತ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಸೊ ಗೈಸ್ ನಾ ಇವಾಗ ಅಪ್ಲಿಕೇಶನ್ ಅಲ್ಲಿ ಇದ್ದೀನಿ ನೀವು ನೋಡ್ತಾ ಇರಬಹುದು ಮೊದಲಾಗಿ ಅಪ್ಲಿಕೇಶನ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೀನಿ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಅಪ್ಲಿಕೇಶನ್ ಓಪನ್ ಮಾಡ್ಕೋದ ತಕ್ಷಣ ಮೊದಲಾಗಿ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೋಬೇಕು ಎಂಟರ್ ಮಾಡಿದ ತಕ್ಷಣ OTP ಬರುತ್ತೆ OTP ಹಾಕ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಗೂಗಲ್ ಅಕೌಂಟ್ ಕೇಳುತ್ತೆ ನಿಮ್ಮ ಗೂಗಲ್ ಅಕೌಂಟ್ ಇತ್ತು ನೀವು ಇಲ್ಲಿ ಸೈನ್ ಇನ್ ಮಾಡ್ಕೊಳ್ಳಿ ಸೈನ್ ಇನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ನೋಡ್ತಾ ಇರಬಹುದು 5 ಲಕ್ಷ ರೂಪಾಯಿ ವರೆಗೆ ಲೋನ್ ಅನ್ನು ಸಿಗ್ತಾ ಇದೆ ಮೊದಲಾಗಿ ಪರ್ಸನಲ್ ಡೀಟೇಲ್ಸ್ ಕೊಡಬೇಕು ಅದಾದ ನಂತರ ಇಲ್ಲಿ 5 ಲಿಮಿಟ್ ಅನ್ನೋದು ಸಿಗುತ್ತೆ ಅದಾದ ನಂತರ KYC ಡೀಟೇಲ್ಸ್ ಎಲ್ಲ ಆಡ್ ಮಾಡ್ಕೊಂಡು ಬ್ಯಾಂಕ್ ಡೀಟೇಲ್ಸ್ ಆಡ್ ಮಾಡ್ಕೊಂಡು ಲೋನ್ ತಗೊಬಹುದು ಜಸ್ಟ್ 3 ಈಸಿ ಸ್ಟೆಪ್ಸ್ ಇರುತ್ತೆ ಇವಾಗ ಕಂಪ್ಲೀಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಮೊದಲಾಗಿ ಫುಲ್ ನೇಮ್ ಲಾಸ್ಟ್ ನೇಮ್ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಗೈಸ್ ಅದಾದ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ನೋಡ್ತಾ ಇರಬಹುದು ಈ ರೀತಿಯಾಗಿ ನೀವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗಿರುತ್ತೆ ಗೈಸ್ ಓಕೆ ಸೊ ಈ ರೀತಿಯಾಗಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾರೋ ಮೇಲೆ ನೆಕ್ಸ್ಟ್ ಆಗುತ್ತೆ ಸೊ ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ ನೀವು ಸ್ಯಾಲರಿಡ್ ಇದ್ರೆ ಸ್ಯಾಲರಿಡ್ ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಅಪ್ ಯುವರ್ ಅಕೌಂಟ್ ಅಂತ ಬರುತ್ತೆ ಇವಾಗ ಮೊದಲಾಗಿ ಇವಾಗ ಪ್ಯಾನ್ ನಂಬರ್ ಎಂಟರ್ ಮಾಡ್ಕೋಬೇಕು ಪ್ಯಾನ್ ನಂಬರ್ ಎಂಟರ್ ಮಾಡಿಕೊಂಡು ಆರೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ಗೈಸ್ ಈ ರೀತಿಯಾಗಿ ಬರುತ್ತೆ ಯುವರ್ ಅಕೌಂಟ್ ಈಸ್ ರೆಡಿ ನಾವು ಅಂತ ಬರುತ್ತೆ ಕಂಪ್ಲೀಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಾಗಿ ಇಲ್ಲಿ ರಿಲೇಶನ್ಶಿಪ್ ಸ್ಟೇಟಸ್ ಕೇಳುತ್ತೆ ನೀವು ಸಿಂಗಲ್ ಇದ್ರೆ ಸಿಂಗಲ್ ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಎಷ್ಟು ನೀವು ಅರ್ನ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ ಸೊ ಎಷ್ಟಿದೆ ನೋಡಿ ನಿಮ್ಮ ಇನ್ಕಮ್ ಇಲ್ಲಿ ಹಾಕೊಳ್ಳಿ ಸೊ ಇನ್ಕಮ್ ಹಾಕಿ ನೆಕ್ಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮಾಡಿದ ತಕ್ಷಣ ಕನ್ಫರ್ಮ್ ಇಲ್ಲಿ ಕೇಳುತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ ನಂತರ ಇವಾಗ ನೀವು ಯಾವ ಒಂದು ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ ನೀವು ಆ ಒಂದು ಕಂಪನಿ ಅಡ್ರೆಸ್ ಅನ್ನ ನೀವು ಇಲ್ಲಿ ಹಾಕಬೇಕಾಗಿರುತ್ತೆ ಸರ್ಚ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಂಪನಿ ನೇಮ್ ಮತ್ತೆ ಕಂಪ್ಲೀಟ್ ಅಡ್ರೆಸ್ ಅನ್ನ ಹಾಕಬೇಕು ನಂತರ ಇಲ್ಲಿ ಲೊಕಾಲಿಟಿ ಕೇಳುತ್ತೆ ಅಥವಾ ಏರಿಯಾ ಕೇಳುತ್ತೆ ಅದನ್ನ ಹಾಕಿ ನಂತರ ಪಿನ್ ಕೋಡ್ ಹಾಕಿ ಸಿಟಿ ಹಾಕ್ಬಿಟ್ಟು ಸೇವ್ ಎಂಪ್ಲಾಯರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಆಗುತ್ತೆ ಸೊ ಅದಾದ ನಂತರ ಇಲ್ಲಿ ಮನೆ ಅಡ್ರೆಸ್ ಕೇಳುತ್ತೆ ಗೈಸ್ ನಿಮ್ಮ ಒಂದು ಮನೆ ಅಡ್ರೆಸ್ ಅನ್ನ ಇಲ್ಲಿ ಹಾಕಬೇಕಾಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ ಹಾಕಿ ನಂತರ ಫ್ಲಾಟ್ ಆರ್ ಡೋರ್ ನಂಬರ್ ಹಾಕಿ ನಂತರ ಲೊಕಾಲಿಟಿ ಅಥವಾ ಏರಿಯಾ ಹಾಕಿ ನಂತರ ಪಿನ್ ಕೋಡ್ ಹಾಕಿ ಸಿಟಿ ಹಾಕ್ಬಿಟ್ಟು ಇಲ್ಲಿ ಸೇವ್ ಕರೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ಗೈಸ್ ಈ ರೀತಿಯಾಗಿ ಬರುತ್ತೆ ಎಲ್ಲ ಡೀಟೇಲ್ಸ್ ಕೇಳುತ್ತೆ ಸೊ ಎಲ್ಲ ಡೀಟೇಲ್ಸ್ ನೀವು ಕೊಟ್ಟಿರ್ತೀರಲ್ವಾ ಸೊ ನೀವು ಜಸ್ಟ್ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಎಲ್ಲ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕು ಗೈಸ್ ಓಕೆ ಇಲ್ಲಿ ಸಬ್ಮಿಟ್ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡೀಟೇಲ್ಸ್ ಎಲ್ಲ ಸಬ್ಮಿಟ್ ಆಗುತ್ತೆ ಸೊ ಸದ್ಯಕ್ಕೆ ನನಗೆ ವೇಟ್ ಲಿಸ್ಟೆಡ್ ಅಲ್ಲಿ ಹಾಕಿದ್ದಾರೆ ಸೊ ಗೊತ್ತಿಲ್ಲ ಗೈಸ್ ನನಗೆ ವೇಟ್ ಲಿಸ್ಟೆಡ್ ಅಲ್ಲಿ ಯಾಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಲಿಸ್ಟೆಡ್ ಅಲ್ಲಿ ನನಗೆ ಹಾಕಿದ್ದಾರೆ ಓಕೆ ಸೊ ಈಗ ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ ಸೊ ನಾ ಇಲ್ಲಿ ಫೇಕ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ ಅಂದ್ರೆ ಬ್ಲಫ್ ಮಾಡಿದ್ದೀನಿ ನೀವು ಇಲ್ಲಿ ಕರೆಕ್ಟ್ ಆಗಿ ಡೀಟೇಲ್ಸ್ ಅನ್ನ ಕೊಡಬೇಕಾಗಿರುತ್ತೆ ಯಾಕೆಂದರೆ ನನಗೆ ಈ ಒಂದು ಲೋನ್ ಬೇಕಾಗಿದ್ದಿಲ್ಲ ಸೊ ಅದರ ಸಲಗೇನೆ ನಾ ಇಲ್ಲಿ ಈ ರೀತಿಯಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ ನಿಮಗೆ ಜಸ್ಟ್ ಡೆಮೋ ತೋರ್ಸೋಕ್ಕೆ ನಾ ಇಲ್ಲಿ ಅಪ್ಲೈ ಮಾಡಿದ್ದೆ ಗೈಸ್ ಓಕೆ ಸೊ ನೀವು ಕರೆಕ್ಟ್ ಆಗಿ ಡೀಟೇಲ್ಸ್ ಅನ್ನ ಕೊಡಬೇಕಾಗಿರುತ್ತೆ ಡೀಟೇಲ್ಸ್ ಕರೆಕ್ಟ್ ಆಗಿ ಕೊಟ್ಟರೆ ಅಂಡ್ ನೀವು ಎಲಿಜಿಬಲ್ ಆಗಿದ್ರೆ ನಿಮಗೆ ಲೋನ್ ಸಿಗುತ್ತೆ ಇವಾಗ ಅಪ್ಲಿಕೇಶನ್ ಯಾವುದು ಅಂತ ತಿಳಿಯೋಣ ಅಪ್ಲಿಕೇಶನ್ ಬಂದ್ಬಿಟ್ಟು ಫೈಬ್ ಅಂತ ಫೈಬ್ ಅಪ್ಲಿಕೇಶನ್ ಸೋಷಿಯಲ್ ವರ್ಕ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ 5 ಲಕ್ಷ ರೂಪಾಯಿ ವರೆಗೆ ಸಾಲ ಕೊಡುತ್ತೆ ಓಕೆ ಸೊ 4.5 ಸ್ಟಾರ್ಟಿಂಗ್ ಇದೆ 4,18,000 ರೀಸ್ ಇದಾವೆ ಅಂಡ್ 1 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಸೊ ಬೆಸ್ಟ್ ಇದೆ ಗೈಸ್ ಅಪ್ಲಿಕೇಶನ್ ಇನ್ಸ್ಟೆಂಟ್ ಆಗಿ ಲೋನ್ ಪ್ರೊವೈಡ್ ಮಾಡ್ತಾ ಇದೆ ಗೈಸ್ ಜಸ್ಟ್ 2 ನಿಮಿಷದಲ್ಲೇ ಲೋನ್ ಕೊಡುತ್ತೆ 3 ರಿಂದ 36 ತಿಂಗಳವರೆಗೆ ಟೆನ್ಯೂರ್ ಕೂಡ ಇರುತ್ತೆ ಜಸ್ಟ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಮೇಲೆ ಲೋನ್ ತಗೊಬಹುದು ಅಂಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗಿರುತ್ತೆ 3 ತಿಂಗಳಿದ್ದು ಅಥವಾ 6 ತಿಂಗಳಿದ್ದು ಓಕೆ ಲೋನ್ ಅಪ್ರೂವ್ ಆದಮೇಲೆ KYC ಆದಮೇಲೆ ಅದನ್ನ ಕೇಳ್ತಾರೆ ಅದನ್ನ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಅಂದರೆ PDF ರೂಪದಲ್ಲಿ ಅದು ಡೌನ್ಲೋಡ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬಹುದು ಅಂಡ್ ನಂತರ ಯಾವುದೇ ಕೊಲೆಟ್ರಲ್ ಇಲ್ಲಿ ಕೊಡುವಂಥ ಅವಶ್ಯಕತೆ ಇಲ್ಲ ಎನಿ ಟೈಮ್ ಎನಿವೇರ್ ನೀವು ಈ ಒಂದು ಲೋನ ತಗೊಬೋದು ಎಕ್ಸಾಂಪಲ್ ಕೊಟ್ಟರೆ ಎಕ್ಸಾಂಪಲ್ ಕೂಡ ನೋಡ್ಕೋಬಹುದು ಇವಾಗ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ನೋಡೋದಾದ್ರೆ ನಿಮ್ಮ ಏಜ್ ಇಲ್ಲಿ 21 ವರ್ಷದಿಂದ 55 ವರ್ಷದ ಒಳಗಿರಬೇಕಾಗಿರುತ್ತೆ ಹಾಗಿದ್ರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಮಿನಿಮಮ್ ಸ್ಯಾಲರಿ ನಿಮ್ಮದು 18,000 ಇರಬೇಕು ಅಂಡ್ ಇನ್ ಹ್ಯಾಂಡ್ ಸ್ಯಾಲರಿ ಅದಾಗಿರಬೇಕು ಗೈಸ್ ಓಕೆ ಇಲ್ಲಿ ಮೆಟ್ರೋ ಸಿಟೀಸ್ಗಳಲ್ಲಿ 18,000 ಇರಬೇಕು ನಾನ್ ಮೆಟ್ರೋ ಸಿಟೀಸ್ಗಳಲ್ಲಿ 15,000 ಇದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಅಂಡ್ ನೀವು ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರಬೇಕು ಅಂದರೆ ನೀವು ಇಂಡಿಯನ್ ಆಗಿದ್ರೆ ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು ಅಂಡ್ 5 ಚಾರ್ಜಸ್ ಎಲ್ಲ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಇಂಟ್ರೆಸ್ಟ್ ಪರ್ ಮಂತ್ ಎಷ್ಟು ಆಗ್ತಾರೆ 2% ಪರ್ ಮಂತ್ ಇಲ್ಲಿ
ಇಂಟ್ರೆಸ್ಟ್ ಆಗುತ್ತೆ. ನಂತರ ಪ್ರೊಸೆಸಿಂಗ್ ಫೀಸಲ್ಲಿ 3% ಇಂದ 3.5% ವರೆಗೆ ಇರುತ್ತೆ. ಇದು ಲೋನ್ ಅಮೌಂಟ್ ಮೇಲೆ ಇರುತ್ತೆ. ನಂತರ ಲೇಟ್ ಪೇಮೆಂಟ್ ಚಾರ್ಜಸ್ 500 ರೂಪಾಯಿ ಅಥವಾ 3% ಇರುತ್ತೆ. ಯಾವುದು ಜಾಸ್ತಿ ಇರುತ್ತೆ ನೋಡಿ ಅದನ್ನು ಬೇಸ್ ಮಾಡಿ ಇಲ್ಲಿ ಓವರ್ ಡ್ಯೂ ಅಮೌಂಟ್ ಮೇಲೆ ಆಗ್ತಾ ಇದ್ದಾರೆ ಲೇಟ್ ಪೇಮೆಂಟ್ ಚಾರ್ಜಸ್. ಆ್ಯಂಡ್ ಬೌನ್ಸ್ ಪೇಮೆಂಟ್ ಕೂಡ ಇರುತ್ತೆ. ಬೌನ್ಸ್ ಮಾಡ್ತೀರಾ ಅಂತಂದರೆ ಇಲ್ಲಿ 500 ರೂಪಾಯಿ ಚಾರ್ಜ್ ಇರುತ್ತೆ. ಆ್ಯಂಡ್ ನಂತರ ಇಲ್ಲಿ API ರೇಂಜ್ ಕೂಡ ಕೊಟ್ಟಿದ್ದಾರೆ. 16% ಇಂದ ಹಿಡಿದ್ಬಿಟ್ಟು 74% ವರೆಗೂ ಹೋಗುತ್ತೆ. API ರೇಂಜ್ ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ. ಆ್ಯಂಡ್ ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ಸು 0.1% ಮೇಲೆ 1% ಇರುತ್ತೆ ಲೋನ್ ಅಮೌಂಟ್ ಮೇಲೆ. ಓಕೆ. ಆ್ಯಂಡ್ ಮ್ಯಾಂಡೇಟ್ ರಿಜೆಕ್ಷನ್ ಚಾರ್ಜಸ್ ಕೂಡ ಇರುತ್ತೆ 250 ರೂಪಾಯಿ ಪ್ಲಸ್ GST. ಆ್ಯಂಡ್ ಫೋರ್ಕ್ಲೋಸ್ ಚಾರ್ಜಸ್ ಕೂಡ ಇರುತ್ತೆ ಗೈಸ್. ಓಕೆ. ಇದು ಫ್ರೀ ಆಗಿರುತ್ತೆ. ಫೋರ್ಕ್ಲೋಸ್ ಚಾರ್ಜಸ್ ಇಲ್ಲಿ ಇರೋದಿಲ್ಲ. ಆ್ಯಂಡ್ 5 ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಪಾರ್ಟ್ನರ್ಸ್ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೋಬಹುದು. 5 ಬೆಸ್ಟ್ ಇದೆ ಗೈಸ್ ಅಪ್ಲಿಕೇಶನ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬಹುದು. ಅಥವಾ ಪ್ಲೇಸ್ಟೋರಲ್ಲಿ ಬಂದ್ಬಿಟ್ಟು 5 ಅಂತ ಸರ್ಚ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಒಳ್ಳೆಗೆ ಸಿಗುತ್ತೆ, ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ 5 ಅಲ್ಲಿ ಲೋನ್ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ಸೊ ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅದ್ರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ನನಗೆ ಇನ್ಸ್ಟಂಟ್ ಆಗಿ ಇಲ್ಲಿ ಲೋನ್ ಸಿಕ್ಕಿದೆ ಟ್ರೂ ಬ್ಯಾಲೆನ್ಸ್ ಅಲ್ಲಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ 4.4 ಸ್ಟಾರ್ ರೇಟಿಂಗ್ ಇದೆ, 10 ಲಕ್ಷ ರೀಚ್ ಇದಾವೆ, 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ ನನ್ನ ಒಂದು ಫೇವರೇಟ್ ಅಪ್ಲಿಕೇಶನ್ ಗೈಸ್. ಏಕೆಂತಂದ್ರೆ 1 ಲಕ್ಷ ಕ್ಯಾಶ್ ಲೋನ್ ಮತ್ತೆ 1 ಲಕ್ಷ ಲೆವೆಲ್ ಅಪ್ ಲೋನ್ ಕೂಡ ನಾನು ಕೊಟ್ಟಿದೆ. ಸೊ ಅದರ ಸಲಗೇನೆ ಸೊ ನೀವು ಕೂಡ ಈ ಒಂದು ಆ್ಯಪಿಂದ ಲೋನ್ ತಗೋಬಹುದು. ವಿಡಿಯೋ ನಾನು ಡೀಟೇಲ್ ಆಗಿ ಮಾಡಿದ್ದೀನಿ, ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ನೋಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ಅದಾದ ನಂತರ ಅಪ್ಲೈ ಮಾಡ್ಕೊಳ್ಳಿ, ತಕ್ಷಣ ಲೋನ್ ಸಿಗುತ್ತೆ. ಓಕೆ. ಸೊ ಯಾಕೆ ಇಷ್ಟಿರುತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.